ಶುರುಕರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವಿಭೂತಿ ಸಂಧಿ ಮಾಡ್ತಾಯಿದ್ವಿ. ಅದರಲ್ಲಿ 4ನೇ ಪದ್ಯ ನಿನ್ನೆ ಮಾಡಿದ್ದೇನೆ, ಅದರಿಂದ ಮುಂದುವರಿಸ್ತೇನೆ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ ಲಕ್ಷ್ಮೀಧವನು ಪ್ರತಿದಿನದಿ ಶಾಲಿಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂಧರಗಳ ಅಭಿಮಾನಿ ದಿವಿಜರೊಳಗಿಪ್ಪ ನವರತ. ಕಾದ ಕಾಂಚನ ಅಂತಾರೆ. ಅಕ್ಕಸಾಲಿಗನು ಶುದ್ಧವಾದ ಬಂಗಾರವನ್ನು ಕಾಯಿಸಿದರೆ ಆ ಅಗ್ನಿಯು ಬಂಗಾರದಲ್ಲಿ ವ್ಯಾಪಿಸಿ ಒಳ್ಳೆಯ ಶುದ್ಧವಾದ ಆದಿತೇಯಾಸ್ಯ ಅದಿತಿದೇವ ಮಕ್ಕಳಾದ ದೇವತೆಗಳಿಗೆ ಮುಖನಾದ ದೇವತೆಗಳ ಸಕಲ ಹವಿಸ್ಸನ್ನು ಅಗ್ನಿದ್ವಾರ ಸ್ವೀಕರಿಸುವರಾದ ಕಾರಣ ದೇವತೆಗಳಿಗೆ ಹಾಸ್ಯ ಮುಖನಾದವರು. ಅಗ್ನಿಯೋಪಾದಿಯಲ್ಲಿ ಶೋಭಿಪ ತೆರದಿ ಅಗ್ನಿಯಂತೆ ಪ್ರಕಾಶಮಾನನಾಗಿ ಶೋಭಿಸುವಂತೆ ಧಾತುಗಳಲ್ಲಿ ಬಂಗಾರವೇ ಶುದ್ಧ, ಅದರಲ್ಲಿ ಪರಿಶುದ್ಧನಾದ ಅಗ್ನಿ ವ್ಯಾಪಿಸಿದರೆ ಹೇಗೆ ತೇಜಪುಂಜವಾಗಿ ಶೋಭಿಸುವುದೋ, ದೋಷ ದೂರನು ಪಾವನಾತ್ಮನಾದ ಲಕ್ಷ್ಮೀಧವ ಧನ ಸಂಪದ ಜ್ಞಾನ ಸಂಪದವಿಗೆ ಒಡೆಯಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಪರಮಾತ್ಮನು ಪ್ರತಿನಿತ್ಯದಲ್ಲಿ ಅಂದರೆ ಸದಾಕಾಲದಲ್ಲಿಯೂ ಶಾಲಿಗ್ರಾಮದೊಳಗೆ ಪ್ರಕಾಶಮಾನನಾಗಿದ್ದಾನೆ. ಅಗ್ನಿಯಂತೆ ಮಾನವಾದ ಶಾಲಿಗ್ರಾಮದಲ್ಲಿ ಸಹಜ ವಿಭೂತಿ ಇರುವುದು ಇದೆ. ಇದು ಜ್ಞಾನಿಗಳಿಗೆ ಗೋಚರ ಅಂತ ಹೇಳ್ತಾರೆ. ಶಾಲಿಗ್ರಾಮದ ಮಹಿಮೆಯನ್ನು ತಿಳಿದು ಭಜಿಸಿದರೆ ಫಲ ದೊರಕತ್ತೆ, ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಶಾಲಿಗ್ರಾಮದಲ್ಲಿ ಪ್ರಕೃತಿ ಪರಮಾಣುಗಳ ಸಂಖ್ಯೆ 5,535. ಈ ಬಿಂದುಗಳಲ್ಲಿಪ್ಪ ಪರಮಾತ್ಮನ ರೂಪಗಳಂತ ತಿಳಿದು ಭಜಿಸಬೇಕು. ಶಾಲಿಗ್ರಾಮದಲ್ಲಿ ನಿತ್ಯ ಸನ್ನಿಹಿತನಾಗಿರುವಂತಹ ಪರಮಾತ್ಮ, ಅಂತಹ ಪರಮಾತ್ಮನಿಗೆ ಗೋಳಕ ಚಿಂತನ ಆಹ್ವಾನತೆಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಶಾಲಿಗ್ರಾಮದಲ್ಲಿಪ್ಪ ಸೇರಿಹರಿಯ ರೂಪವೇ ಭೂಧರಗಳ ಅಭಿಮಾನಿ, ಪರ್ವತಗಳಿಗೆ ಅಭಿಮಾನಿಗಳಾದ ದಿವಿಜರು ದೇವತೆಗಳಲ್ಲಿ ಅನವರತ ನಿತ್ಯದಲ್ಲಿ ಇರುವುದೆಂದು ಭಜಿಸಬೇಕು. ಶ್ವೇತದ್ವೀಪದಲ್ಲಿರುವಂತಹ ಪರಮಾತ್ಮನೇ ನಿತ್ಯ ವ್ಯಕ್ತನಾಗಿ ಶಾಲಿಗ್ರಾಮದಲ್ಲಿ ಇದ್ದಾನೆ ಅಂತ ಹೇಳಿ ಚಿಂತನೆ ಮಾಡ್ತಾ ಇರಬೇಕು. ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗೆಪ್ಪ ಮೇಲೆ 100 ರೂಪವ ಧರಿಸೇಪ್ಪನು ಅಹಿತಾಚಲದೆ ದಾರುಮಥನವಗಯ್ಯ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರು ತೆಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ. ಶ್ರೀರಮಣ ಶ್ರೀ ಶಬ್ದವಾಚ್ಯನಾಗಿರುವಂತಹ ವಿಜ್ಞಾನಮಯನಾಗಿರುವಂತಹ ಪರಮಾತ್ಮನು, ಆನಂದಮಯನಾಗಿರುವಂತಹ ಪುರುಷನು ತನ್ನಲ್ಲೇ ತಾನು ರಮಣ ಮಾಡುವ ಸ್ವರಮಣನಾದರೂ ಶ್ರೀ ಲಕ್ಷ್ಮೀದೇವಿಗೆ ಶ್ರೀ ಸಂಪತ್ತು ಐಶ್ವರ್ಯ ಭೋಗಾದಿಗಳನ್ನು ಕೊಡಲು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ವ್ಯಾಪಾರಗಳನ್ನು ಮಾಡಲು ಶ್ರೀ ಲಕ್ಷ್ಮೀದೇವಿಯೊಡನೆ ರಮಣ ಮಾಡಿದರೆ ಶ್ರೀ ಲಕ್ಷ್ಮೀದೇವಿಗೆ ಭೋಗಾನಂದವೇ ಹೊರತು ಲಕ್ಷ್ಮೀದೇವಿಯಿಂದ ಪರಮಾತ್ಮನಿಗೆ ಸುಖಾದಿಗಳಿಲ್ಲ. ಯಾಕೆಂದರೆ ಅವನು ಸ್ವರಮಣ. ಇಂತಹ ಲಕ್ಷ್ಮೀಪತಿಯು ಲೋಹಾದಿ ಪ್ರತಿಮೆಗಳಲ್ಲಿ 13 ಅಧಿಕವಾದ ರೂಪಗಳನ್ನು ಹೇಳ್ತಾ ಇದ್ದಾರೆ. ಪ್ರತಿಮೆಗಳಲ್ಲಿ 513 ರೂಪದಿಂದ ಇದ್ದಾನೆ. ಆಹಿತಾಚಲ ಅಚಲವಾದ ಜಡ ಪ್ರತಿಮಾಗಳಲ್ಲಿ ಬೀಜಾಕ್ಷರ ಮಂತ್ರಗಳಿಂದ ಅಹಿತ ಅಂದರೆ ಇಟ್ಟ ಆಹ್ವಾನ ಮಾಡಿದಂತೆ ಅಧಿಕಾರ ವಿವಕ್ಷೆಯಿಂದ ಪರಮಾತ್ಮ ವ್ಯಕ್ತನಾಗಿರುವನು ಅಂತ ಹೇಳ್ತಾರೆ. ಹೇಗೆಂದರೆ ದಾರುಮಥನವಗಯ್ಯ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರು ತಿಪ್ಪನು. ಯಜ್ಞಯಾಗಾದಿಗಳಲ್ಲಿ ಅರಳಿ ಕಟ್ಟಿಗೆಯನ್ನು, ಅರಣಿ ಪಾತ್ರೆಯನ್ನು
ಅದೇ ಅರಳಿ ಕಟ್ಟಿಗೆ ಮಂಥನ ಕಡಗೋಲಿನಿಂದ ಕಡೆಯಲು ಕಟ್ಟಿಗೆಯಲ್ಲಿ ಅಡಕವಾಗಿರುವಂತಹ ಅಗ್ನಿ ಬಾಹ್ಯದಲ್ಲಿ ಪ್ರಕಾಶಮಾನವಾಗಿ ತೋರುವಂತೆ ಪ್ರತೀಕ ಸುರುಳು ಪ್ರತಿಮಾಂತರ್ಗತರಾಗಿರುವಂತಹ ದೇವತೆಗಳು, ತದಂತರ್ಗತ ವಾಯುದೇವರು, ವಾಯುವಂತರ್ಗತ ಪರಮಾತ್ಮ ಪ್ರಕಾಶಮಾನನಾಗಿ ತತ್ತದ್ದಾಕಾರನಾಗಿ ನೋಳ್ಪರಿಗೆ ತೋರ್ತಾ ಇದ್ದಾನೆ, ತೋರ್ತಿಪ್ಪರು. ಪ್ರತಿಮಾ ಪೂಜೆ ಮಾಡುವ ಅಧಿಕಾರಿಗಳ ಯೋಗ್ಯತೆಯಂತೆ ತದಾಕಾರ ತದ್ವಾಚ ತದ್ರೂಪನಾಗಿ ತೋರ್ತಾನೆ. ದೇವತೆಗಳು ಅಂತಹ ಬಹಿಪ್ರಕಾಶಕರು, ಋಷಿಗಳು ಅಂತಃಪ್ರಕಾಶವುಳ್ಳವರು. ಪ್ರತಿಮಾಸು ಅಪ್ರಬುದ್ಧಾನಾಂ ಎಂಬುವಂತೆ ಸಾಧನ ಸಂಪನ್ನರಾದ ಪ್ರತಿಮಾರ್ಚಕರಿಗೆ ಅರಣಿಮಂಥನ ಅಗ್ನಿಯಂತೆ ಬಹಿಪ್ರಕಾಶನಾಗಿ ಪರಮಾತ್ಮ ತೋರ್ತಾನೆ. ಪರಮಾತ್ಮ ಪ್ರತಿಮೆಯಲ್ಲಿ 513 ರೂಪದಿಂದಿದ್ದಾನೆ. ಶಾಸ್ತ್ರಾರ್ಥ ಕುಶಲರಾದ ಜ್ಞಾನಿಗಳು ಈ ಪ್ರತಿಮೆಯಲ್ಲಿರುವ ರೂಪಗಳನ್ನು ತಿಳಿದು ಪೂಜಿಸುತ್ತಾರೆ. ಕಟ್ಟಿಗೆಯನ್ನು ಮಥಿಸಿದ ನಂತರ ಅಲ್ಲಿರುವ ಅಗ್ನಿಯು ಅಭಿವ್ಯಕ್ತವಾಗುವಂತೆ ಪರಮಾತ್ಮನು ತತ್ತದ್ದಾಕಾರ ರೂಪನಾಮಗಳಿಂದ ಪ್ರತೀಕದಲ್ಲಿ ವ್ಯಕ್ತಾವ್ಯಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕರಣ ನಿಯಾಮಕನುತಾ ಉಪಕರಣದೊಳಗೈವತ್ತೆರಡು 14 ರೂಪಗಳನ್ನು ಧರಿಸೆ ಇರುತಿಹನು ತದ್ರೂಪನಾಮಗಳರಿತು ಪೂಜಿಸುತಿಹರ ಪೂಜೆಯ ನಿರುತ ಕೈಕೊಂಬುವನು ತೃಷಾರ್ತನು ಜಲವ ಕೊಂಬಂತೆ. ಕರಣ ನಿಯಾಮಕನು, ಕರಣ ಮುಖ್ಯ ಮನಸ್ಸು, ಉಪ ಅಂದರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು, ಇವುಗಳಿಗೆ ನಿಯಾಮಕನಾಗಿರುವಂತಹ ಶ್ರೀ ಹೃಷಿಕೇಶ ನಾಮಕ ಪರಮಾತ್ಮನು ತಾನಿದ್ದು ಕರ ಮುಂತಾದ ಇಂದ್ರಿಯಗಳಿಂದ ತನ್ನ ಪೂಜೆ ತಾನೇ ಮಾಡಿಸ್ಕೊಡ್ತಾನೆ. ಸೇವ್ಯ ಸೇವಕನು ಅನ್ನುವಂಥ ಸೇವ್ಯ ಸೇವಕನು ಈ ಹೃಷಿಕೇಶನೇ ಆಗಿದ್ದಾನೆ. ಉಪಕರಣದೊಳಗೆ ಅಂದರೆ ಪೂಜಾ ಸಾಧನ ದ್ರವ್ಯಗಳಾಗಿರುವಂತಹ ಘಂಟ, ನೀಲಾಂಜನ, ಹಲಿಗಾರ್ತಿ, ಕಲಶ ಮುಂತಾದ ಪದಾರ್ಥಗಳಲ್ಲಿ 52,014 ಶತರೂಪಗಳನ್ನು ಧರಿಸಿ 52,114 ರೂಪಗಳಿಂದ ಪೂಜಾ ಸಾಧನವಾದ ಉಪಕರಣದಲ್ಲಿ ಇದ್ದಾನೆ ಪರಮಾತ್ಮ. ನೋಡ್ರಿ, ಇಷ್ಟು ರೂಪಗಳಿಂದ ಇದ್ದು ತಾನಿದ್ದು ಸಾಧನಗಳಲ್ಲಿ ತಾನೇ ಇದ್ದು ತನ್ನ ಪೂಜಾಕ್ಕೆ ತಾನೇ ಸಾಧನ ರೂಪನಾಗಿದ್ದಾನೆ. ಅರಿವುದು ಅಂತ ಹೇಳ್ತಾರೆ, ಅಂದರೆ ಸರಿಯಾಗಿ ತಿಳ್ಕೊ. ತದ್ರೂಪನಾಮ ಪೂಜಾ ಸಾಧಕಗಳಾಗಿರುವಂತಹ ಘಂಟ, ಶಂಖ ಇತ್ಯಾದಿ ಪದಾರ್ಥಗಳಲ್ಲಿ ಆಯಾ ರೂಪದಂತೆ ಆಯಾ ನಾಮಗಳನ್ನು ಧಾರಣ ಮಾಡಿದ್ದಾನೆ. ಈ ಪ್ರಕಾರ ಪೂಜಾ ಸಾಧನ ದ್ರವ್ಯಗಳಲ್ಲಿ ಪೂಜೆ ಮಾಡತಕ್ಕಂತಹ ಪ್ರತಿ ಸಾಲಿಗ್ರಾಮಗಳಲ್ಲಿ ಇರುವಂತಹ ಪರಮಾತ್ಮ ಒಬ್ಬನೇ ಅಂತ ತಿಳಿದುಕೊಂಡು ಈ ಎಲ್ಲ ರೂಪಗಳಿಗೂ ಬಿಂಬೈಕ್ಯ ಚಿಂತನೆ ಮಾಡಿ ಯಾರು ನಿರಂತರ ಪೂಜಿಸುತ್ತಾರೋ ಅವರ ಆ ಪೂಜೆಯನ್ನು ಪರಮಾತ್ಮ ಬಹು ಆತುರದಿಂದ ನಿರುತ ಕೈಕೊಂಬನು ಅಂತ ಹೇಳ್ತದೆ. ಹೇಗೆ ಅಂತಂದರೆ ತುಷಾರ್ತನು ಜಲವ ಬಿಸಿಲಿನಿಂದ ಬಳಲಿ ನೀರಿಡಿಕೆಯಾದವನು ಬಾಯಿ ಒಣಗಿ ನೀರು ಅಪೇಕ್ಷೆ ಉಳ್ಳವನಾಗಿ ಆರ್ತನಾಗಿ ನೀರನ್ನು ಕುಡಿದು ತೃಪ್ತನಾಗುವಂತೆ ಪರಮಾತ್ಮನು ಇಂತು ತ್ರಿವಿಧ ರೂಪಗಳಿಗೆ ಐಕ್ಯ ಚಿಂತಿಸುವರ ಪೂಜೆಯನ್ನು ಆದರದಿಂದ ಸ್ವೀಕಾರ ಮಾಡಿ ಅವರಿಗೆ ತೃಪ್ತಿಯನ್ನು ತಂದುಕೊಡ್ತಾನೆ. ಸಕಲ ವ್ಯಾಪ್ತಿ ರೂಪ, ಸಕಲ ವಸ್ತುಗತ ತದ್ರೂಪ, ಕರ ಚರಣಾದ ಅವಯವಗಳ ಚಿನ್ಮಯ ರೂಪಗಳು ಇವೆಲ್ಲ ಒಂದೇ ಅಂತ ತಿಳಿಯುವುದೇ ಉತ್ತಮ ಪೂಜೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಉಪಕರಣಗಳಲ್ಲಿ 52,114 ರೂಪದಿಂದ ಇದ್ದಾನೆ. ಮನಸ್ಸಿನಲ್ಲಿದ್ದಾನೆ, ಚಿತ್ತದಲ್ಲಿದ್ದಾನೆ. ಆದರದಿಂದ ಭಕ್ತಿಯಿಂದ ಪೂಜೆ ಮಾಡಿದಾಗ
ಆ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಪರಮಾತ್ಮನಿಗೆ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಆ ಪೂಜೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಹೇಳಿದ ಉಪಕರಣದಲ್ಲಿ ಪರಮಾತ್ಮ 52,114 ರೂಪಗಳಿಂದ ಇದ್ದಾನೆ ಅಂತಂದರೆ ಉಪಕರಣೆಯನ್ನು ತೊಳೆಯುವಾಗ ಆ ರೂಪಗಳನ್ನು ಚಿಂತನೆ ಮಾಡಬೇಕು. ಒಂದೊಂದು ಉಪಕರಣೆಯಲ್ಲಿ ಪರಮಾತ್ಮ ಅಷ್ಟು ರೂಪದಿಂದ ಇದ್ದಾನೆ, ನಮಗೆ ಅಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣಕ್ಕೆ ಇದು ನೆನಪಿರಬೇಕು. ಅದಕ್ಕೆ ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ. ಪ್ರತಿ ಕ್ಷಣಕ್ಕೆ ಅವನು ನೆನೆಸಿ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ ನಮಗೆ. ಬಿಂಬರೂಪನು ಈ ತೆರದಿ ಜಡಪೊಂಬಸಿರು ಮೊದಲಾದ ಸುರರೊಳಗೆಂಬಿಗೊಂಡಿಹನೆಂದರಿದು ಧರ್ಮಾರ್ಥ ಕಾಮಗಳ. ಹಂಬಲಿಸಿದನು ದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ ಕೊಚ್ಚಿತ ಕಂಬಳಿಯ ಸೌಭಾಗ್ಯವೆಂದವನಂಘ್ರಿಗಳ ಭಜಿಸು. ಬಿಂಬರೂಪನು ನಮ್ಮ ಹೃತ್ಕಮಲದಲ್ಲಿರುವಂತಹ ಆ ಭೂಮಿ ಶ್ರೀಭೂ ಸಮೇತನಾಗಿರುವಂತಹ ಅಗ್ರೇಶನೇ ಪರಮಾತ್ಮನೇ ಸಕಲ ಜಡ ಮೂಲ ಪ್ರಕೃತಿ ಪರಮಾಣುಗಳಲ್ಲಿ 24 ತತ್ವಗಳಲ್ಲಿ ಬಹಿರ್ಬ್ರಹ್ಮಾಂಡದಲ್ಲಿ ಅಂತರ್ಬ್ರಹ್ಮಾಂಡದಲ್ಲಿ ಸಕಲ ಜಡ ವಸ್ತುಗಳಲ್ಲಿ ಪೊಂಬಸಿರ ಅಂದರೆ ಬಂಗಾರದ ಹೊಟ್ಟೆಯುಳ್ಳಂತಹ ಹಿರಣ್ಯ ಗರ್ಭನಾಗಿರುವಂತಹ ಬ್ರಹ್ಮದೇವರೇ ಮೊದಲಾದ ದೇವತೆಗಳೊಳಗೆ ಸಕಲ ಚೇತನರಾದ ಜೀವರಲ್ಲಿಯೂ ಇಂಬುಗೊಂಡಿಹನೆಂದು ಇದ್ದಾನೆ ಅಂತ ತಿಳಿದುಕೊಂಡು ಸದಾ ಜಡಚೇತನರಲ್ಲಿ ಆಶ್ರಯನಾಗಿ ಮನೆ ಮಾಡಿಕೊಂಡು ಸಕಲ ಬಿಂಬನಾಗಿದ್ದಾನೆ. ಅದಕ್ಕೆ ಒಂದು ಕಡೆ ಗೋಪಾಲದಾಸ್ ಹೇಳ್ತಾರೆ, ಎನ್ನ ಸ್ವಾಮಿ ಸರ್ವಸ್ವಾಮಿ ಭಿನ್ನರಹಿತ ಖಿಳ ಜಗದಂತರ್ಯಾಮಿ. ಈ ಪ್ರಕಾರ ಬಿಂಬೈಕ್ಯವನ್ನು ಚಿಂತಿಸುತ್ತಾ ಧರ್ಮ ಅರ್ಥ ಕಾಮ ಯಾವ ಬಯಕೆಗಳನ್ನು ಹಂಬಲಿಸದೆ ಚಿಂತಿಸದೆ ಅನುದಿನದೇ ಅಂತ ಹೇಳ್ತಾರೆ, ನಿರಂತರದಲ್ಲಿ ಯಾವ ಅಪೇಕ್ಷೆ ಮಾಡದೆ ವಿಶ್ವಕುಟಿ ಜಗತ್ತನ್ನೇ ರಕ್ಷಣೆ ಮಾಡುವಂತಹ ಪರಮಾತ್ಮನನ್ನು, ಅವ್ಯಾಕೃತ ಗೃಹಸ್ಥನಾಗಿರುವಂತಹ ಪರಮಾತ್ಮನು ಯಾವ ಕಾಲಕ್ಕೆ ಏನು ಕೊಡುತ್ತಾನೋ ಅದನ್ನು ತನ್ನಿಚ್ಛೆಯಿಂದ ಕೊಟ್ಟ ಕಣ ಕಾಳು ಸೂಕ್ಷ್ಮವಾದ ಸ್ವಲ್ಪೆ ಅನ್ನ ಅಥವಾ ಕಣ ಅನ್ನ ಕದನ್ನ, ನಿಂದ್ಯವಾದ ಹೊತ್ತು ಹುರಿದ ಅನ್ನ, ಕುತ್ಸಿತ ನಿಂದವಾದ ಕಂಬಳಿ ಹರಕು ಕಂಬಳಿ ಏನೇ ಇದೆ ಒಟ್ಟು ಅದು ಪರಮಾತ್ಮನ ಬಂದದ್ದು. ಪರಮಾತ್ಮ ಇತ್ತ ಮಹಾ ಸೌಭಾಗ್ಯ ಅಂತ ತಿಳಿದು ಆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದಗಳಲ್ಲಿ ಅದನ್ನು ಅರ್ಪಿಸಿ ನಿತ್ಯದಲ್ಲಿ ಅವನ ಭಜಿಸುವುದೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಯದೃಚ್ಛಾಲಾಭದಿಂ ತುಷ್ಟನಾಗುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದ್ದಾರೆ. ಅವನೇನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಏನನ್ನೂ ಬಯಸದೆ ಆ ಪರಮಾತ್ಮನನ್ನು ಪೂಜಿಸುವುದು, ಅವನನ್ನು ಸ್ತೋತ್ರ ಮಾಡುವುದು, ಅವನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುವುದು, ಇದೇ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ರೂಪನು ಈ ತೆರದಿ ಜಡ ಪೊಂಬಸಿರು ಮೊದಲಾದ ಸುರರೊಳಗೆಂಬುಗೊಂಡಿಹನೆಂದರೆದು ಧರ್ಮಾರ್ಥ ಕಾಮಗಳ. ಹಂಬಲಿಸದನು ದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ ಕೊತ್ಸಿತ ಕಂಬಳಿಯ ಸೌಭಾಗ್ಯವೆಂದವನಂಘ್ರಿಗಳ ಭಜಿಸು. ಹೇಳ್ತಾರೆ, ಪರಮಾತ್ಮ ಏನು ಕೊಟ್ಟಿದ್ದಾನೆ ಸಂತೋಷದಿಂದ ಅದನ್ನು ಸ್ವೀಕರಿಸಿ ಅವನನ್ನು ಸ್ಮರಣೆ ಮಾಡ್ತಾಯಿರು. ಬಿಂಬರೂಪನು ನಮ್ಮ ಹೃದಯ ಮಂದಿರದಲ್ಲಿರುವಂತಹ ಶ್ರೀಭೂಮಿ ಸಮೇತನಾಗಿರುವಂತಹ ಅಗ್ರೇಶ ನಾಮಕ ಪರಮಾತ್ಮ ಸಕಲ ಜಡ ಮೂಲ ಪ್ರಕೃತಿ ಪರಮಾಣುಗಳಲ್ಲಿ 24 ಜಡ ತತ್ವಗಳಲ್ಲಿ ಅಂತರ್ಬ್ರಹ್ಮಾಂಡ ಸಕಲ ಜಡ ವಸ್ತುಗಳಲ್ಲಿ ಪೊಂಬಸಿರ
ಹಿರಣ್ಯಗರ್ಭನಾಗಿರುವಂತಹ ಬ್ರಹ್ಮದೇವರೇ ಮೊದಲಾದ ದೇವತೆಗಳೊಳಗೊಂದು ಹೇಳಿದೆ. ಸಕಲ ಚೇತನರ ಜೀವರಗಳಲ್ಲಿಯೂ ಪರಮಾತ್ಮ ಇದ್ದಾನೆ. ಸಕಲ ಬಿಂಬರಾಗಿ ಅಲ್ಲಿದ್ದಾನೆ. ಈ ಪ್ರಕಾರ ಬಿಂಬೈಕ್ಯವನ್ನು ಚಿಂತಿಸುತ್ತಾ ಧರ್ಮಗಳಲ್ಲಿ ಶ್ರುತಿಗಳಲ್ಲಿ ಏನು ಹೇಳಿದೆ ಅದನ್ನು ತಿಳ್ಕೊಂಡು ಧರ್ಮಾರ್ಥ ಕಾಮಗಳ ಬಯಸದೆ ಏನನ್ನೂ ಬಯಸಬೇಡ. ಹಂಬಲಿಸ ಏನು ಚಿಂತೆ ಮಾಡ್ಕೋತ ಅದು ಬೇಕು ಇದು ಬೇಕು ಅಂತ ಮಾಡಬೇಡ. ನಿರಂತರದಲ್ಲಿ ಯಾವ ಅಪೇಕ್ಷೆ ಮಾಡದೆ ವಿಶ್ವಕುಟಿ ಸಕಲ ಜಗತ್ತನ್ನೇ ರಕ್ಷಣೆ ಮಾಡುವಂತಹ ಪರಮಾತ್ಮ ಯಾವ ಕಾಲಕ್ಕೆ ಏನು ಕೊಡೋದನ್ನು ತನ್ನ ಇಚ್ಛೆಯಿಂದ ಕೊಟ್ಟಿದ್ದಾನೆ ಅಂತ ಹೇಳಿ ಕಣ ಅಂದರೆ ಕಾಳು, ಸೂಕ್ಷ್ಮವಾದ ಸ್ವಲ್ಪ ಅನ್ನ ಅಥವಾ ಕದನ್ನ, ನಿಂದ್ಯವಾದ ಹೊತ್ತಿ ಹುರಿದ ಅನ್ನ, ಕುತ್ಸಿತ ನಿಂದ್ಯವಾದ ಕಂಬಳಿ, ಹರಕು ಕಂಬಳಿ, ಏನೇ ಇರಲಿ ಅದು ಪರಮಾತ್ಮ ಕೊಟ್ಟ ಸೌಭಾಗ್ಯವಂತ ತಿಳಿದು ಅವನಂಗ್ರಿಗಳ ಆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದದಲ್ಲಿ ಮನಸ್ಸನ್ನು ಇಟ್ಟು ಭಜಿಸುವುದೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಯದೃಚ್ಛಾಲಾಭದಿಂ ತುಷ್ಟನಾಗುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದ್ದಾರೆ. ಅವನು ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕಾರ ಮಾಡು. ಸ್ವೀಕಾರ ಮಾಡಿ ಅದೇನು ಅವನ್ನ ಕೊಟ್ಟಿರ್ದು ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಇರು. ಅವನು ಏನು ಕೊಟ್ಟಿದ್ದ ಅದನ್ನು ಸಂತೋಷದಿಂದ ಇರುವ ಭಾಗವತದಲ್ಲಿ ಬಂದಿದೆ. ಭಾಗವತದಲ್ಲಿ ಧ್ರುವನಿಗೆ ನಾರದರು ಹೇಳ್ತಾರೆ, ಪರಮಾತ್ಮ ಕೊಟ್ಟದರಲ್ಲಿ ಭಗವದ್ ಇಚ್ಛೆಯಿಂದ ಬಂದದ್ದನ್ನು ಸ್ವೀಕಾರ ಮಾಡಿ ಸಂತೋಷದಿಂದ ಇರಬೇಕು ಅಂತ ಹೇಳ್ತಾರೆ. ವಾರಿಯೊಳಗಿಪ್ಪತ್ತು 4,302 17 ಪರೂಪವು ಶ್ರೀ ತುಳಸಿ ದಳದೆ 161 ಪುಷ್ಪದಿ 3 ದೀಪದಳು 403 ಸುಮೂರ್ತಿಗಳು ಗಂಧದೊಳಗಿಪ್ಪವು. ವಾರಿಯೊಳಗೆ ನೀರಿನಲ್ಲಿ ವಾರಿ ವಾ 4 + ರಿ 2 ಅದನ್ನು ಇದು ಮಾಡಿದ್ರೆ 24 ರೂಪಗಳು. ಪರಮಾತ್ಮ ಸರ್ವತ್ರದಲ್ಲಿದ್ದಾನೆ. 32,000 ಮೇಲಿನ 13 ರೂಪಗಳು ಶ್ರೀ ತುಳಸಿ ಅಂತ ಹೇಳಿದ್ದಾರೆ. 5,317 ರೂಪದಿಂದ ತುಳಸಿ ದಳದಲ್ಲಿದ್ದಾನೆ ಪರಮಾತ್ಮ. ತುಳಸಿಯಲ್ಲಿ ಇಷ್ಟು ರೂಪಗಳನ್ನು ಚಿಂತನೆ ಮಾಡಬೇಕು. ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅಂತ ಹೇಳ್ತಾ ಇದ್ದಾರೆ. ತುಳಸಿಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ. ಪುಷ್ಪದಲ್ಲಿ 161 ರೂಪದಿಂದ, ದೀಪದಲ್ಲಿ 13 ರೂಪದಿಂದ, ಗಂಧದಲ್ಲಿ 403 ರೂಪದಿಂದ, ಈ ರೀತಿಯಾಗಿ ಪರಮಾತ್ಮನ ಈ ವಿಭೂತಿಗಳನ್ನು ರೂಪಗಳನ್ನು ತಿಳಿದುಕೊಂಡು ಪೂಜೆಯ ವೇಳೆಯಲ್ಲಿ ಇಷ್ಟು ರೂಪಗಳನ್ನು ತಿಳಿದುಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀರಿನಲ್ಲಿ 24 ರೂಪ, ತುಳಸಿಯಲ್ಲಿ 5,317 ರೂಪ, ದಳದಲ್ಲಿ 161 ರೂಪ, ಆಮೇಲೆ ಹೂವಿನಲ್ಲಿ 161 ರೂಪ, 13 ರೂಪ ದೀಪದಲ್ಲಿ, ಗಂಧದಲ್ಲಿ 403 ರೂಪ. ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡುವಾಗ ಪರಮಾತ್ಮನ ಆ ಮಹಿಮೆಯನ್ನು ತಿಳಿದುಕೊಂಡು ಇಷ್ಟೊಂದು ವಿಭೂತಿ ರೂಪದಿಂದ ಪರಮಾತ್ಮ ಅಲ್ಲಿದ್ದಾನೆ ಅಂತ ತಿಳಿದುಕೊಂಡು ಪೂಜೆ ಮಾಡು, ಸ್ಮರಣೆ ಮಾಡು, ಧ್ಯಾನ ಮಾಡು. ಅಷ್ಟದಳ ಸದೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತ್ತೊಳಗೆದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ್ತ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಹೇಳ್ತಾ ಇದ್ದಾರೆ ಪರಮಾತ್ಮ. ಅಷ್ಟದಳ ಸದೃದಯ ಕಮಲಾಧಿಷ್ಠಿತನು ತಾನಾಗಿ ಹೃದಯದಲ್ಲಿ ಇರುವಂತಹ
ಅಗ್ರೇಶನಾದ ಪರಮಾತ್ಮನು ಅಷ್ಟದಳ ಕಮಲದಲ್ಲಿದ್ದಾನೆ. ಆ ಬಿಂಬರೂಪಿಯೇ ಕಮಲಾನಾಳ ದುರ್ಗಾ ಭಾಗದಲ್ಲಿ ಅಷ್ಟಭುಜದಿಂದ ಒಪ್ಪುವ ಮೂಲೇಶ ನಾಮಕ ಪರಮಾತ್ಮ ಇದ್ದಾನೆ. 8 ಕಮಲಗಳಲ್ಲಿ ಸಂಚಾರ ಮಾಡುತ್ತಾ, ಪೂರ್ವಾದಿ 8 ಕಮಲಗಳ ಸಂಚಾರ ಮಾಡುತ್ತಾ ಬಿಂಬರೂಪನಾಗಿ ತಾನು ಜೀವಾಂತರ್ಯಾಮಿಯಾಗಿ ಒಳಗೆ ಇದ್ದರೂ ಅಂತಃಪ್ರೇರಣಾ ಮಾಡುತ್ತಾ ಆಯಾ ದಡಗಲ್ಲಿಗೆ ಬಂದು ತ್ರಿವಿಧ ಜೀವರ ಯೋಗ್ಯತೆಯಂತೆ ದುಷ್ಟರಿಗೆ ತಮೋಗುಣ ಪ್ರಾಚುರ್ಯರಾದ ತಾಮಸ ಜೀವರಿಗೆ ದುರ್ಬುದ್ಧಿ, ದುಷ್ಟ ಬುದ್ಧಿ ಅಂದರೆ ಕೆಟ್ಟ ಬುದ್ಧಿಯನ್ನು ಪ್ರೇರಿಸ್ತಾನೆ. ಕರ್ಮ ವಿಶಿಷ್ಟರಿಗೆ ಅಂದರೆ ವೇದ ವಿಹಿತವಾದ ಧರ್ಮ ಕರ್ಮಗಳನ್ನು ಮಾಡುವಂತಹ ಪರಮಾತ್ಮನಲ್ಲಿ ಚರಣರತರಾಗಿರುವಂತಹ ಸಜ್ಜೀವಿಗಳಿಗೆ, ಮುಕ್ತಿಯೋಗ್ಯರಿಗೆ ಸುಜ್ಞಾನ ಸಮೀಚೀನವಾದ ತಾರತಮ್ಯ ಪಂಚಭೇದ ಪರಮಾತ್ಮ ಮಾಡಿ ತಿಳಿದುಕೊಂಡು ಸರ್ವಕಾರ್ತ ಕಾರಯಿತ ಪರಮಾತ್ಮನೇ ಅನ್ನುವಂತಹ ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ. ಸದ್ಧರ್ಮ, ವಿಷ್ಣು ಪರಾಯಣವಾದ ಒಳ್ಳೆಯ ಧರ್ಮ ಕರ್ಮಾಚರಣೆ ಸುಪುಷ್ಟಿಗೈಯುತ ಸಮೀಚೀನವಾಗಿ ಒಳ್ಳೆಯ ಸದ್ಭಕ್ತಿಯಿಂದ ಮಾಡುವಂತೆ ಪ್ರವರ್ಧಿಸುವ ಬಲಶಕ್ತಿ ಜ್ಞಾನಾದಿಗಳನ್ನು ಕೊಡುತ್ತಾ ಸಂತೈಪ ಅಂದರೆ ರಕ್ಷಣೆ ಮಾಡ್ತಾನೆ. ಸಂತೋಷಗೈಸುವ ಆನಂದಾಭಿವೃದ್ಧಿಯನ್ನು ಹೆಚ್ಚು ಮಾಡ್ತಾನೆ. ಏಕೆಂದರೆ ಸರ್ವತಂತ್ರ ಸ್ವತಂತ್ರನಾದ ಕಾರಣ ಪರಮಾತ್ಮ ನಿರ್ದುಷ್ಟ ದೋಷ ದೂರನು, ಜ್ಞಾನಾನಂದ ಐಶ್ವರ್ಯಾದಿ ಸುಖಪರನಾದುದರಿಂದ ಪರಮಾತ್ಮನು ಜೀವರ ಯೋಗ್ಯತೆಗನುಸಾರವಾಗಿ ಬುದ್ಧಿಯನ್ನು ಪ್ರೇರಿಸ್ತಾನೆ. ಸಜ್ಜನರಿಗೆ ಸುಬುದ್ಧಿಯನ್ನು, ಸದ್ಧರ್ಮ ಕರ್ಮಗಳನ್ನು, ದುರ್ಜನರಿಗೆ ದುರ್ಬುದ್ಧಿಯನ್ನು, ದುಷ್ಟ ಕರ್ಮ ಅಧರ್ಮಗಳನ್ನು ಮುಂತಾದನ್ನು ಮಾಡಿಸಲು ಪರಮಾತ್ಮ ಹೃದಯ ಅಷ್ಟದಳ ಕಮಲದಲ್ಲಿ ಇದ್ದು ಸಂಚಾರ ಮಾಡುತ್ತಾ ಈ ರೀತಿಯಾಗಿ ಪ್ರೇರಣೆ ಮಾಡ್ತಾರೆ. ವಿತ್ತದೇಹಾದಗಾರದಾರ ಪತ್ಯ ಮಿತ್ರಾದಿಗಳೊಳಗೆ ಗುಣ ಚಿತ್ತ ಬುದ್ಧ್ಯಾದಿಂದ್ರಿಯಗಳೊಳು ಜ್ಞಾನ ಕರ್ಮದೊಳು ತತ್ತದಾಹಯನಾಗಿ ಕರೆಸುತ್ತ ಸತ್ಯ ಸಂಕಲ್ಪಾನುಸಾರದೆ ನಿತ್ಯದಲ್ಲಿ ತಾ ಮಾಡಿಪನೆಂದು ಸ್ಮರಿಸುತ್ತಿರು. ವಿತ್ತ ಧನ ಧಾನ್ಯಾದ್ಯಗಳಲ್ಲಿ, ಜಡ ದೇಹದಲ್ಲಿ, ಆಗಾರ ಮನೆ ಮುಂತಾದ ತನಗೆ ಭಿನ್ನವಾದ ಜಡವಸ್ತುಗಳಲ್ಲಿ, ದಾರ ಅಂದರೆ ಹೆಂಡತಿ, ಆಪತ್ಯ ಅಂದರೆ ಪುತ್ರ, ಮಿತ್ರಾದಿ ಸ್ನೇಹಿತರು, ಇತರ ಬಂಧು ವರ್ಗದಲ್ಲಿ ಗುಣ, ಸತ್ವಾದಿ ಗುಣ, ಜೀವರ ಸ್ವಭಾವ ಯೋಗ್ಯತೆಗನುಸಾರವಾಗಿ ಮನಭೇದವಾದ ಚಿತ್ತ ಜ್ಞಾನಾದಿಗಳನ್ನು ಕೊಟ್ಟು ಬುದ್ಧಿ, ನಿಶ್ಚಯಾತ್ಮಕವಾದ ಜ್ಞಾನ ಆದಿ ಮೊದಲಾದ ಇಂದ್ರಿಯಗಳು ಜ್ಞಾನ ಕರ್ಮ ಜ್ಞಾನೇಂದ್ರಿಯ ಕರ್ಮಗಳಲ್ಲಿ ಪರಮಾತ್ಮ ತಾನೇ ಸಕಲೇಂದ್ರಿಯಗಳಲ್ಲಿ ಇದ್ದು ವ್ಯಾಪಾರಗಳನ್ನು ಮಾಡಿಸುತ್ತಾ, ಅಂತರ್ನಿಯಾಮಕನಾಗಿದ್ದು ವ್ಯಾಪಾರಗಳನ್ನು ಮಾಡಿಸುತ್ತಾ ಆಯಾ ನಾಮದಿಂದ ಅಲ್ಲಿದ್ದು ವ್ಯಾಪಾರಗಳು ಮಾಡಿಸ್ತಾ ಇದ್ದ. ಸತ್ಯ ಸಂಕಲ್ಪಾನುಸಾರದೆ ಅನಾದಿ ನಿತ್ಯರಾದ ಜೀವರ ಯೋಗ್ಯತೆಯ ಸ್ವಭಾವ ಜ್ಞಾನ ಕರ್ಮಕ್ಕನುಸರಿಸಿ ತನ್ನ ನಿಜವಾದ ಸಂಕಲ್ಪದಂತೆ ಹೆಚ್ಚು ಕಡಿಮೆ ಮಾಡದೆ ನಿತ್ಯದಲ್ಲಿ ಪ್ರತಿದಿನ ಒಂದು ಕ್ಷಣವೂ ಬಿಡದಲೆ ಪರಮಾತ್ಮನು ಎಲ್ಲರಲ್ಲಿ, ಎಲ್ಲ ಪದಾರ್ಥ ಗುಣಗಳಲ್ಲಿ ತಾನಿದ್ದು ತಾನೇ ಸ್ವತಃ ಮಾಡಿ ತತ್ವಾಭಿಮಾನಿ ದೇವತೆಗಳ ದ್ವಾರ ಜೀವರಿಂದ ಮಾಡಿಸುವನೆಂದು ನಿಶ್ಚಯವಾಗಿ ತಿಳಿದು ಸ್ಮರಿಸುತ್ತಿರು, ಸ್ಮರಣೆ ಮಾಡ್ತಾಯಿರು, ನೆನೆಸ್ತಾಯಿರು. ಸಕಲ ಜಡ ವಸ್ತುಗಳು ನನ್ನವಲ್ಲ, ಹೆಂಡತಿ ಮಕ್ಕಳು ಮಿತ್ರ ಬಾಂಧವರು ನನ್ನವರಲ್ಲ, ಮನಾದಿ ಇಂದ್ರಿಯಗಳು ನನ್ನವಲ್ಲ, ಎಲ್ಲ ಕ್ರಿಯಾ ವ್ಯಾಪಾರಗಳು ನಾನು ಮಾಡುವನು ನಾನಲ್ಲ ನನ್ನದಲ್ಲ ಎಂಬ ದುರಭಿಮಾನವನ್ನು ಬಿಟ್ಟು ಎಲ್ಲ ಪರಮಾತ್ಮ ಕೊಟ್ಟದ್ದು, ಸಕಲರಲ್ಲಿ ಪರಮಾತ್ಮನೇ ಆಯಾ ಹೆಸರಿನಿಂದ ಕರೆಸುತ್ತಾ ಸಕಲ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ನಿತ್ಯದಲ್ಲಿ ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಭಾವದ್ರವ್ಯ ಕ್ರಿಯಾಗಳೆನಿಸುವ ಈ ವಿಧಾದ್ವೈತತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವಕಾವ ಕೃಪಾಳು ಕರಿವರದ ಒಲೆದ ತೆರೆದಂತೆ ಭಾವಯತೀತಿ ಭಾವ ಸತ್ತ ಮಾಡುವುದು ಸ್ವಭಾವ ಚೇಷ್ಟ
ದ್ರವ್ಯ, ಹಣ, ರೂಪ, ರಸ ಮುಂತಾದ 24 ಸತ್ವಾದಿ ಗುಣ, ಧರ್ಮ, ರಸರೂಪಾದಿ ಗುಣಗಳ ಆಶ್ರಯ, ಕ್ರಿಯಾ, ವಾಗೇಂದ್ರಿಯ, ಎಲ್ಲ ಇಂದ್ರಿಯಗಳಿಂದ ಮಾಡುವಂತಹ ಕ್ರಿಯೆಗಳು, ಮಾಡುವ ಕರ್ಮವನ್ನು ಮಾಡೋಣ. ಭಾವ, ದ್ರವ್ಯ ಅಂದರೆ ಸದ್ಭಕ್ತಿಯಿಂದ ಮಾಡುವರಲ್ಲಿಯೂ ಅವನೇ ಇದ್ದಾನೆ, ಮಾಡೋ ಕ್ರಿಯೆಯಲ್ಲಿಯೂ ಅವನೇ ಇದ್ದಾನೆ ಅಂಥೇಳಿ ಸದ್ಭಕ್ತಿಯಿಂದ ತಿಳಿದುಕೊಂಡು ಕಾರ್ಯಕಾರಣ ವಸ್ತುಗಳಲ್ಲಿ ಪರಮಾತ್ಮ ಇದ್ದು ಆತ್ಮಜಾಯ ಸುತಾದಿಗಳಲ್ಲಿ ಹೆಂಡತಿ ಮಕ್ಕಳಲ್ಲಿ ಅವನೇ ಇದ್ದಾನೆ. ಸಕಲ ಕ್ರಿಯೆಗಳಲ್ಲಿ ಪ್ರೇರಕನಾಗಿ ಆ ಪರಮಾತ್ಮನೇ ಇದ್ದಾನೆ. ಈ ರೀತಿಯಾಗಿ ಇವೆಲ್ಲ ರೂಪಗಳು ಒಂದೇ ಅಂತ ತಿಳಿದುಕೊಂಡು ಆ ರೂಪಗಳಲ್ಲಿ ಭೇದವಿಲ್ಲ ಅಂತ ತಿಳಿದುಕೊಂಡು ಆ ಪರಮಾತ್ಮನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾರೆ. ಸದ್ಭಕ್ತಿಯಲ್ಲಿ ಭಾವಿಸುತ್ತ ಅಂತ ಇದ್ದಾರೆ. ಸಮೀಚೀನವಾದ ಭಕ್ತಿಯಿಂದ ತಿಳಿಯುತ್ತಾ ಎಲ್ಲ ಕಡೆಯಲ್ಲಿಯೂ ಜಡ ಜೀವಾದಿ ಕ್ರಿಯೆಗಳಲ್ಲಿ ಮರೆಯದಲೇ ಅಜ್ಞಾನದಿಂದ ಗರ್ವದಿಂದ ಮರೆಯಬೇಡ. ಅವನನ್ನು ನೆನೆಸ್ತಾ ಇರು. ತಾವಕನು ನಿನ್ನವನು ಅವನು. ನಾನು ಯಾವಾಗಲೂ ಪರಮಾತ್ಮನ ಅಧೀನ, ಅವನ ಪ್ರೇರಣೆಯಂತೆ ನಾನು ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಪ್ರತಿದಿನಲ್ಲಿ ಮಾಡುವ ಊಳಿಗವನ್ನು ಮಾಡುವ ಭಕ್ತರಿಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಿತ್ಯದಲ್ಲಿ ಸೇವೆ ಮಾಡುವಂತಹ ಭಕ್ತರಿಗೆ ತನ್ನನ್ನೇ ಸಾಕ್ಷಾತ್ ಕೊಟ್ಬಿಡ್ತಾನೆ. ಅವರನ್ನು ರಕ್ಷಣೆ ಮಾಡ್ತಾನೆ. ಯಾಕೆಂದರೆ ಪರಮಾತ್ಮ ಕೃಪಾಳು ಆಗಿದ್ದಾನೆ, ಕರುಣಾ ಸಮುದ್ರನಾಗಿದ್ದಾನೆ. ಹೇಗೆ ಗಜೇಂದ್ರನಿಗೆ ಆ ಗಜೇಂದ್ರ ನಕ್ರನ ಬಾಧ ತಾಳಲಾರದೆ ಪರಮಾತ್ಮ ರಕ್ಷಣೆ ಮಾಡು ಅಂತ ಮೊರೆ ಇಟ್ಟ ತಕ್ಷಣ ಓಡಿ ಬಂದು ಆ ಮೊಸಳೆಯನ್ನು ಸೀಳಿ ಹಾಕಿ ಅವನನ್ನು ರಕ್ಷಿಸಿದಂತೆ ನಮ್ಮನ್ನು ರಕ್ಷಿಸ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸು. ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವರಲ್ಲಿ, ಇಂದ್ರಿಯಗಳಲ್ಲಿ, ಎಲ್ಲದರಲ್ಲೂ ಅವನೇ ಇದ್ದಾನೆ. ಆಯಾ ಜೀವರ ಕರ್ಮಕ್ಕನುಸಾರವಾಗಿ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡ್ತಾಯಿದ್ದ. ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಬಾಂದಳವೆ ಮೊದಲಾದರೊಳಗೊಂದೊಂದರಲ್ಲಿ ಪೂಜಾ ಸುಸಾಧನವೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದೇ ಸಂದಣಿಸಿಕೊಂಡಿಹವು ಧ್ಯಾನಕ್ಕೆ ತಂದಿನಿತು ಚಿಂತಿಸದಾಗೋವೆಂದನರ್ಚಿಸಿ ನೋಡಿ ನಲಿ ದಾಡು ಕೊಂಡಾಡು. ಬಾಂದಳ ಅಂದರೆ ಆಕಾಶ ಮೊದಲಾದವು. ಆಕಾಶ, ವಾಯು, ತೇಜ, ಅಪೃಥ್ವಿ ಈ 5 ಪಂಚಮಹಾಭೂತಗಳೊಳಗೆ ಪರಮಾತ್ಮ ಇದ್ದು ಒಂದೊಂದರೊಳಗೆ ಪೂಜಾ ಸುಸಾಧನವೆಂದೆನಿಸುವ ಪರಮಾತ್ಮನ ಬಿಂಬಾರ್ಚನೆ, ಪೂಜಾ ಸಾಧನವಾದ ಪೂಜಾಕ್ಕೆ ಯೋಗ್ಯವಾದ ಪದಾರ್ಥಗಳು, ವಸ್ತುಗಳು ಬಗೆ ಬಗೆಯ ನಾನಾ ವಿಧವಾಗಿ ನೂತನದಿ ಅಂತಿದ್ದಾರೆ. ಹೊಸದಾಗಿ ಸಂದಣಿಸಿಕೊಂಡಿವೆ, ಗುಂಪಾಗಿ ತುಂಬಿಕೊಂಡಿವೆ. ಇವುಗಳನ್ನೆಲ್ಲ ತಿಳಿದುಕೊಂಡು ಧ್ಯಾನಕ್ಕೆ ತಂದಿನಿತು ಚಿಂತಿಸಿ ಅಂತ ಹೇಳ್ತಾ ಇದ್ದಾರೆ. ಆಯಾ ಪದಾರ್ಥಗಳು ತದಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಆ ಪರಮಾತ್ಮನ ಇರುವ ರೂಪಗಳನ್ನು ಚಿಂತನೆ ಮಾಡುತ್ತಾ ಆ ಧ್ಯಾನವನ್ನು ಮಾಡುತ್ತಾ ಧ್ಯಾನೋಪಾಸನೆಯನ್ನು ಮಾಡುತ್ತಾ ಗೋವಿಂದನರ್ಚಿಸಿ ವೇದ ಪ್ರತಿಪಾದ್ಯನಾಗಿರುವಂತಹ ಮುಕ್ತಿ ಪ್ರದಾತೃ ಆಗಿರುವಂತಹ ಆ ಪರಮಾತ್ಮನನ್ನು ಪೂಜಿಸುತ್ತಾ ಪದಾರ್ಥಗಳ ತದಭಿಮಾನಿ ದೇವತೆಗಳು ತದಂತರ್ಗತ ಪರಮಾತ್ಮನ ರೂಪಗಳನ್ನು ಮನಮುಟ್ಟಿ ಕಣ್ಣಾರೆ ನೋಡು ಅಂತ ಇದ್ದಾರೆ. ನಲಿದಾಡು ಅಂತ ಇದ್ದಾರೆ. ಸಂತೋಷದಿಂದ ಕುಣಿದಾಡು, ಉಲ್ಲಾಸ ಮನಸ್ಸಿನಿಂದ ಆ ಪರಮಾತ್ಮನ ಧ್ಯಾನ ಮಾಡಿ ಸ್ತೋತ್ರ ಮಾಡಿ. ಅಂಥೇಳಿ ಹೇಳಿದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮನನ್ನು ಯಾವಾಗಲೂ ಚಿಂತನೆ ಮಾಡ್ತಾರೆ. ಮರಿಬೇಡ ಅವನನ್ನು. ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ರೂಪಗಳನ್ನು ಸ್ಮರಣೆ ಮಾಡುತ್ತಾ ನೋಡುತ್ತಾ
ಆ ಪರಮಾತ್ಮನೇ ಜೀವರಲ್ಲಿಯೂ ಇದ್ದಾನೆ, ಸರ್ವ ಜೀವರಲ್ಲಿದ್ದಾನೆ, ಒಳಗೆ ಹೊರಗೆ ಸರ್ವತ್ರದಲ್ಲಿ ಜಗತ್ತಿನಲ್ಲಿ ವ್ಯಾಪ್ತ ಮಾಡಿದ್ದಾನೆ. ಅವನು ಸ್ವಗತ ಭೇದ ದೂರನಾಗಿದ್ದಾನೆ. ಶಾಶ್ವತನಾಗಿರುವಂತಹ ಜಗತ್ ಜೀವರಲ್ಲಿದ್ದರೂ ಜೀವರಿಂದ ಬೇರೆಯಾಗಿದ್ದಾನೆ. ಎಲ್ಲರನ್ನ ರಕ್ಷಣೆ ಮಾಡುವ ಸ್ವಾಮಿ ಅವನೇ ಅಂಥೇಳಿ ಆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರು ಅಂತ ಹೇಳ್ತಾರೆ. ಹೇಳ್ತಾರೆ ನೋಡ್ರಿ, ಸದಾ ಅಲವ ವ್ಯಾಪ್ತನ ನೋಡು, ನಲಿದಾಡು, ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನನ್ನು ನೋಡು, ಸಂತೋಷಪಡು. ಎಷ್ಟು ಸಂತೋಷ ಆಗಿರ್ಬೇಕಂತ ಸಂತೋಷದಿಂದ ಕುಣಿದಾಡ್ಬೇಕಂತ, ಕುಣಿದಾಡಿ ಅವನ ಸ್ತೋತ್ರ ಮಾಡು. ಇದು ಯಾವಾಗ ಬರುತ್ತೆ ಅಂತಂದರೆ ಭಗವದ್ಭಕ್ತರ ಜೊತೆಗಿದ್ದಾಗ ಬರುತ್ತೆ ನಿನಗೆ ಅಂತ ಹೇಳ್ತಾರೆ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲೆದೊಳೆಯ ಗಂಧವೇ ಸುಗಂಧವು ಜಲವೇ ರಸರೂಪವೇ ಸುದೀಪವು ಎಲರು ಚಾಮರ ಶಬ್ದವಾದ್ಯಗಳು ಅರ್ಪಿಸಲು ಒಲಿವ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದ. ಜಲಜನಾಭನು ಕಮಲವೇ ಹೊಕ್ಕಳಾಗಿರುವ ಕಮಲನಾಭನನ್ನು ಮನದಲ್ಲಿ ನೆಲೆಗೊಳಿಸಿ ಪರಮಾತ್ಮನ ಗುರುಗಳ ಅನುಗ್ರಹದಿಂದ ಧ್ಯಾನೋಪಾಸನೆಯಿಂದ ಆ ಪರಮಾತ್ಮನನ್ನು ಪದ್ಮನಾಭನ ಹೃದಯ ಕಮಲದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿ ಹೇಳ್ತಾರೆ. ದೃಢ ಭಕುತಿಯಿಂದ ಚಳಿ ಮಳೆ ಗಾಳಿ ಬಿಸಿಲು ನಿಂದಿಸದೆ, ಚಳಿ ಇರಲಿ ಬಿಸಿಲಿರಲಿ ಮಳೆ ಇರಲಿ ಗಾಳಿ ಇರಲಿ ಆ ಋತುಗಳಿಗನುಸಾರವಾಗಿ ಎಲ್ಲ ಇರುತ್ತೆ. ಪರಮಾತ್ಮನ ಆಜ್ಞೆಯಿಂದ ಋತುಗಳಿಗನುಸಾರವಾಗಿ ಚಳಿ ಬಿಸಿಲು ಗಾಳಿ ಎಲ್ಲ ಇರುತ್ತೆ. ಅದನ್ನು ನಿಂದೆ ಮಾಡದೆ ಆವಾಗಲೇ ಧ್ಯಾನೋಪಾಸನಕ್ಕೆ ಯೋಗ್ಯನಾಗ್ತಾನೆ. ನೆಲ ಅಂದರೆ ಪೃಥ್ವಿಯಲ್ಲಿರುವ ಗಂಧವು, ಗಂಧವತಿ ಪೃಥ್ವಿ ಎಂಬಂತೆ ಭೂಮಿಯಲ್ಲಿರುವ ಗಂಧವೇ ಪರಮಾತ್ಮನಿಗೆ ಸುಗಂಧ. ಜಲವೇ ಪಂಚಭೂತವಾದ ಅಪ್ಪಿನ ಆ ಗುಣರಸ ದ್ರವ್ಯವು ಪರಮಾತ್ಮನಿಗೆ ಅಭಿಷೇಕ ನೀರು. ಅಗ್ನಿಗುಣವಾದ ತೇಜಸ್ಸು ಅದೇ ಪರಮಾತ್ಮನಿಗೆ ದೀಪ ಪ್ರಕಾಶ ಅಂತ ತಿಳ್ಕೊ. ಗಾಳಿ, ಎಲ್ಲರೂ ಅಂದರೆ ಗಾಳಿ ಬೀಸುವುದೇ ಪರಮಾತ್ಮನಿಗೆ ಚಾಮರ ಸೇವೆ. ಆಕಾಶ ಅಂದರೆ ಶಬ್ದ, ಆಕಾಶದ ಗುಣ ಶಬ್ದ. ಆ ಶಬ್ದಗಳೇ ಅಂದರೆ ಪರಮಾತ್ಮನಿಗೆ ಘಂಟೆ, ಜಾಗಟೆ, ಶಂಖ, ತುತ್ತೂರಿ, ಕಹಳೆ ಮುಂತಾದ ವಾದ್ಯಗಳನ್ನು ಅರ್ಪಿಸಿದರೆ ಪರಮಾತ್ಮ ಪ್ರೀತನಾಗುವ, ಒಲಿವ, ಪ್ರಸನ್ನನಾಗುವ. ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಆ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಇಷ್ಟೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನಿಗೆ ಅರ್ಪಿಸಿದಾಗ ಆ ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂಥೇಳಿ ವಿಭೂತಿ ಸಂಧಿ ಇದು. ಆ ಪರಮಾತ್ಮ ನೋಡ್ರಿ, ಅಷ್ಟೆಲ್ಲ ವಸ್ತುಗಳಲ್ಲಿ ತನ್ನ ವಿಭೂತಿಯನ್ನು ಇಟ್ಟು ಅಲ್ಲಿ ವ್ಯಾಪ್ತನಾಗಿ ತನ್ನ ಪೂಜೆಯನ್ನು ತಾನೇ ಕೊಡ್ತಾ ಇದ್ದಾನೆ. ಅದರಿಂದ ಅಹಂಕಾರ ಪಡದೆ ನಾನೇ ಮಾಡ್ತೀನಿ ಅಂತ ಅಹಂಕಾರ ಪಡದೆ ಪರಮಾತ್ಮ ಕೊಟ್ಟ ವಸ್ತು ಅವನಿಗೆ ಕೊಡ್ತಾ ಇದ್ದೇನೆ, ನನ್ನಲ್ಲೂ ಅವನೇ ಇದ್ದಾನೆ, ಆ ಪೂಜಾ ಪದಾರ್ಥದಲ್ಲೂ ಅವನೇ ಇದ್ದಾನೆ, ಪೂಜೆ ತೆಗೆದುಕೊಳ್ಳುವವನು ಅವನೇ ಅಂಥೇಳಿ ಭಕ್ತಿಯಿಂದ ಆ ಪರಮಾತ್ಮನ ಪೂಜೆಯನ್ನು ಮಾಡು ಅಂತ ಹೇಳ್ತಾರೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.